ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ ಕೊಲೆಗಳ ಬಗ್ಗೆ ಮಾಹಿತಿ ಇದ್ದು ಕೊಲೆಯಾದ ನೂರಾರು ಶವಗಳನ್ನು ಬಲವಂತವಾಗಿ ನಿಗೂಢವಾಗಿ ಹೂತು ಹಾಕಿದ್ದೇನೆ ಎಂದು, ಅಲ್ಲದೆ ಆರೋಪಿಗಳು ಧರ್ಮಸ್ಥಳ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟವರು ಮತ್ತು ಇತರೆ ಸಿಬ್ಬಂದಿಗಳೇ ಆಗಿದ್ದಾರೆ. ಆದರೆ ನಾನವರ ಹೆಸರನ್ನ ಈಗಲೇ ಬಹಿರಂಗಪಡಿಸಲಾರೆ. ಆ ವ್ಯಕ್ತಿಗಳು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದು ಅವರನ್ನ ವಿರೋಧಿಸುವವರನ್ನ ಮುಗಿಸುವ ಪ್ರವೃತ್ತಿ ಹೊಂದಿದ್ದಾರೆ. ಸೂಕ್ತ ಭದ್ರತೆ ಒದಗಿಸಿದರೆ ಮಾತ್ರ ಹೇಳ್ತೇನೆ ಅಂತ ದೂರು ನೀಡಿದ್ದ ಧರ್ಮಸ್ಥಳ ದೇವಸ್ಥಾನದಡಿ ಈ ಮೊದಲು ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ಆ ದೂರುದಾರ ವ್ಯಕ್ತಿಗೆ ಸಾಕ್ಷಿಗಳ ರಕ್ಷಣಾ ಯೋಜನೆ 2018ರ ಅಡಿಯಲ್ಲಿ ಸೂಕ್ತ ಭದ್ರತೆ ಮತ್ತು ರಕ್ಷಣೆ ನೀಡಲಾಗಿದೆ. ಭದ್ರತೆ ಸಿಕ್ಕ ಕೂಡಲೇ ವ್ಯಕ್ತಿಯನ್ನ ಕಪ್ಪು ಬಟ್ಟೆ ತೊಡಿಸಿ ಯಾವುದೇ ಗುರುತು ಸಿಗದಂತೆ ಪೊಲೀಸರು ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಪ್ರಕರಣ ಸಂಬಂಧ ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಶವಗಳನ್ನು ಹೂತಿದ್ದ ವ್ಯಕ್ತಿ ಜುಲೈ 11ರಂದು ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ. ಬಿಎನ್ಎಸ್ಎಸ್ನ ಸೆಕ್ಷನ್ 183, ಸಿಆರ್ಪಿಸಿಯ ಸೆಕ್ಷನ್ 164 ಇದರ ಅಡಿಯಲ್ಲಿ ಹೇಳಿಕೆ ದಾಖಲಾಗಿದೆ. ಇನ್ನು ದೂರುದಾರ ಪರ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ದೂರುದಾರರು ನ್ಯಾಯಾಲಯಕ್ಕೆ ಹೇಳಿಕೆ ನೀಡುವಾಗ ತಮ್ಮಲ್ಲಿ ಒಬ್ಬರು ನ್ಯಾಯಾಲಯದಲ್ಲಿ ಹಾಜರಿರಬೇಕು ಅಂತ ಮೊದಲೇ ಸೂಚಿಸಿದ್ದರು. ದೂರುದಾರರು ತಾನು ಅನಕ್ಷರಸ್ಥ, ಇದುವರೆಗೆ ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ ಅಂತ ಹೇಳಿಕೊಂಡಿದ್ದರು. ಹೀಗಾಗಿ ನಾವು ಈ ಅಂಶದ ಬಗ್ಗೆ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ದೆವು. ಆದರೂ ಕೋರ್ಟ್ ವಕೀಲರ ಉಪಸ್ಥಿತಿಯನ್ನ ಒಪ್ಪಲಿಲ್ಲ. ನಮ್ಮ ಅನುಪಸ್ಥಿತಿಯಲ್ಲಿ ದೂರುದಾರನ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಅಂತ ವಕೀಲರು ಹೇಳಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ದೂರು ನೀಡಿರುವ ಆ ವ್ಯಕ್ತಿ ಪಶ್ಚಾತ್ತಾಪದಿಂದ ಪಾಪ ಪರಿಹಾರಕ್ಕಾಗಿ ಕೊನೆಗೂ ನಿಮ್ಮ ಮುಂದೆ ಬಂದಿದ್ದೇನೆ, ಎಲ್ಲೆಲ್ಲಿ ಶವಗಳನ್ನು ಹೂತು ಹಾಕಿದ್ದೇನೋ ಅವೆಲ್ಲವನ್ನ ತೆಗೆಸಬೇಕು, ಆ ಎಲ್ಲ ಸಾವುಗಳಿಗೂ ನ್ಯಾಯ ಸಿಗಬೇಕು, ಇದರ ಸತ್ಯಾಸತ್ಯತೆಯನ್ನ ಖಚಿತಪಡಿಸಲು ಎಂಥದ್ದೇ ಪರೀಕ್ಷೆಗೆ ಒಳಪಡಲು ತಾನು ಸಿದ್ಧನಿದ್ದೇನೆ ಅಂತ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದರು. ಸದ್ಯ ತನಿಖೆ ಮುಂದುವರೆದಿದೆ.